ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗಳನ್ನ ನಾವು ಸವಾಲಾಗಿ ಸ್ವೀಕರಿಸಿದ್ದೇವೆ. ಈ ಚುನಾವಣೆಗಳ ಫಲಿತಾಂಶವನ್ನ ರಾಜ್ಯ ಸರ್ಕಾರ ಪತನಕ್ಕೆ ನಾಂದಿಯಾಗಲಿದೆ ಅಂತ ಡಿ.ವಿ. ಸದಾನಂದ ಗೌಡರವರು ಭವಿಷ್ಯವನ್ನ ನುಡಿದಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೇವಲ ಒಡೆದ ಮನೆಯಲ್ಲ, ಅದು ಚೂರು ಚೂರಾಗಿದೆ ಅಂತ ಲೇವಡಿ ಮಾಡಿದ ಗೌಡ್ರು ಈ ಚುನಾವಣೆ ಯುನೈಟೆಡ್ ಬಿಜೆಪಿ ಮತ್ತು ಡಿವೈಡೆಡ್ ಕಾಂಗ್ರೆಸ್ ನಡುವಿನ ಹೋರಾಟವಾಗಿದೆ ಎಂದಿದ್ದಾರೆ. ಒಂದು ಕಾಲದಲ್ಲಿ ಅಹಿಂದ ಜಪ ಮಾಡ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಈಗ ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ. ಈ ಉಪಚುನಾವಣೆಯಲ್ಲಿ ಜನರವರಿಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ. ರಾಜ್ಯ ಸರ್ಕಾರ ಪತನದ ಈ ಉಪಚುನಾವಣೆಯಿಂದಾನೇ ಶುರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕ್ಷೇತ್ರದಲ್ಲಿ ಹಣದ ಪ್ರಭಾವದ ಬಗ್ಗೆ ಮಾತನಾಡಿದಂತಹ ಅವರು, ಇದು ವಂಶ ಪಾರಂಪರಿಕವಾಗಿ ಸೂಟ್ಕೇಸ್ ಹಿಡಿದು ಮತ ಖರೀದಿ ಮಾಡುವವರೆಗೂ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ನಡೀತಾ ಇರುವಂತಹ ಯುದ್ಧ. ಹಣದ ದರ್ಪದ ಮೂಲಕ ಗೆಲ್ಲೋಕೆ ಕಾಂಗ್ರೆಸ್ ಪ್ರಯತ್ನಿಸ್ತಾ ಇದೆ. ಆದ್ರೆ ಸಾಮಾನ್ಯ ಕುಟುಂಬದ ಹಿನ್ನೆಲೆಯ ಬಿಜೆಪಿ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಅಂತ ಹೇಳಿದ್ರು. ಮುಂಬರುವ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಎಡರಂಗದ ವೋಟುಗಳ ಮೇಲೆ ಈಗ ಬಿಜೆಪಿ ಪ್ರಭಾವ ಬೀರಲಿದ್ದು, ಇದರ ಪರಿಣಾಮ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಆಗಲಿದೆ. ಈ ಮೂಲಕ ಯುಡಿಎಫ್ ಅಧಿಕಾರಕ್ಕೆ ಬರಲಿದೆ ಅಂತ ಸಿ ವೋಟರ್ ನಡೆಸಿದಂತಹ ಬೃಹತ್ ಸಮೀಕ್ಷೆ ಭವಿಷ್ಯವನ್ನ ನುಡಿದಿದೆ. ಕೇರಳದ ವಿಧಾನಸಭಾ ಸ್ಥಾನಗಳ ಸಂಖ್ಯೆ 140, ಗೆಲುವಿನ ಮ್ಯಾಜಿಕ್ ಸಂಖ್ಯೆ 71 ಆಗಿದೆ. ಸಿ ವೋಟರ್ ಸಮೀಕ್ಷೆಯಲ್ಲಿ ಈಗ ಯುಡಿಎಫ್ 69ರಿಂದ ಈಗ 81 ಸ್ಥಾನಗಳು, ಎಲ್ಡಿಎಫ್ 57ರಿಂದ 69 ಸ್ಥಾನಗಳು, ಎನ್ಡಿಎ 1ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಲಿದೆ ಎನ್ನಲಾಗಿದೆ. ಇನ್ನು ದಕ್ಷಿಣ ಕೇರಳದಲ್ಲಿ ಎಲ್ಡಿಎಫ್ 25, ಯುಡಿಎಫ್ 16 ಮತ್ತು ಎನ್ಡಿಎ 5 ಸ್ಥಾನಗಳವರೆಗೆ ಗೆಲ್ಲುವಂತಹ ಸಾಧ್ಯತೆ ಇದೆ. ಅಲಪ್ಪುಳ, ಕೊಲ್ಲಂ ಮತ್ತು ತಿರುವನಂತಪುರಂನಲ್ಲಿ ಎಲ್ಡಿಎಫ್ ಮುನ್ನಡೆ ಸಾಧಿಸಿದ್ರು ಕೂಡ ಮತಗಳ ಪ್ರಮಾಣ ಕುಸಿಯಲಿದೆ. ನೆಮ್ಮಂ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ರಾಜೀವ್ ಚಂದ್ರಶೇಖರ್ ಅವರು ಸಿಪಿಎಂನ ಪ್ರಬಲ ನಾಯಕ ವಿ ಶಿವನ್ಕುಟ್ಟಿ ಮತ್ತು ಕಾಂಗ್ರೆಸ್ನ ಕೆಎಸ್ ಶಬರಿನಾಥನ್ ಅವರನ್ನ ಸೋಲಿಸಿ ಜಯಬೇರಿಯನ್ನ ಬಾರಿಸಲಿದ್ದಾರೆ ಅಂತ ಸಮೀಕ್ಷೆ ಹೇಳಿದೆ. ಒಟ್ಟಾರೆಯಾಗಿ 2026ರ ಚುನಾವಣೆ ಕೇರಳದಲ್ಲಿ ಸಾಂಪ್ರದಾಯಿಕ ಎಡಬಲ ಕಾಳಗದ ಜೊತೆ ಎನ್ಡಿಎ ಮೈತ್ರಿಕೂಟದ ಪ್ರಬಲ ಎಂಟ್ರಿಗೂ ಕೂಡ ಸಾಕ್ಷಿಯಾಗುವಂತಹ ಮುನ್ಸೂಚನೆ ಸಿಕ್ಕಿದೆ. ತಮಿಳುನಾಡು ಉಪಮುಖ್ಯಮಂತ್ರಿ ಮತ್ತು ಡಿಎಂಕೆ ಯುವ ಮೋರ್ಚಾ ಕಾರ್ಯದರ್ಶಿ ಉದಯನಿಧಿ ಸ್ಟಾಲಿನ್ ಅವರು ಚಪಾಕ್ ತಿರುವಲ್ಲಿಕೇನಿ ಕ್ಷೇತ್ರದಿಂದ ಈಗ ಸತತ 2ನೇ ಬಾರಿ ಸ್ಪರ್ಧಿಸ್ತಾ ಇದ್ದು ಗುರುವಾರ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಪಕ್ಷದ ಕಾರ್ಯಕರ್ತರೊಡನೆ ರೋಡ್ ಶೋನಲ್ಲಿ ಭಾಗವಹಿಸಿದ ಅವರು ನಂತರ ಪಕ್ಷದ ಹಿರಿಯ ನಾಯಕರು ಮತ್ತು ಸ್ಥಳೀಯ ಪದಾಧಿಕಾರಿಗಳೊಂದಿಗೆ ತೆರಳಿ ದಾಖಲೆಯನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಡಿಎಂಕೆಗೆ ಬಹುಮತ ಸಿಗುವಂತಹ ಬಗ್ಗೆ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ನಾವು ಖಂಡಿತವಾಗ್ಲೂ ಕೂಡ ಗೆಲ್ತೇವೆ. ಕಳೆದ 5 ವರ್ಷಗಳಲ್ಲಿ ಸ್ಟಾಲಿನ್ ಅವರು ಮಾಡಿದಂತಹ ಉತ್ತಮ ಕೆಲಸಗಳಿಂದ ರಾಜ್ಯದ ಜನತೆ, ವಿಶೇಷವಾಗಿ ಮಹಿಳೆಯರು ಸಂತೋಷಗೊಂಡಿದ್ದಾರೆ. ಚಪಾಕ ತಿರುವಲ್ಲಿಕೇನಿ ನನ್ನ ಮನೆ. ಈಗ ಎಂದು ವ್ಯಕ್ತವಾಗಿರುವಂತಹ ಅಗಾಧ ಬೆಂಬಲವು ಪಕ್ಷದ ಜಯವನ್ನ ದೃಢಪಡಿಸಿದೆ. ಇಂದು ಸಂಜೆಯಿಂದ ಪ್ರಚಾರ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ದಿವಂಗತ ಎಂ ಕರುಣಾನಿಧಿ ಅವರು ಪ್ರತಿನಿಧಿಸ್ತಾ ಇದ್ರು. ಈಗ ಡಿಎಂಕೆಯ ಸಾಂಪ್ರದಾಯಿಕ ಭದ್ರಕೋಟೆಯಾದಂತಹ ಚಪಾಕ್ ತಿರುವಲ್ಲಿಕೇನಿ ಕ್ಷೇತ್ರವು ಈ ಬಾರಿ ಹೈ ಪ್ರೊಫೈಲ್ ಸ್ಪರ್ಧೆಗೆ ಸಾಕ್ಷಿಯಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.